ಬಂಡಿ ಹಬ್ಬದ ಪ್ರಾಚೀನತೆಯನ್ನು ಸಂಶೋಧನಾ ಆಧಾರಗಳೊಂದಿಗೆ ಸಮರ್ಥವಾಗಿ ಅನಾವರಣಗೊಳಿಸಿರುವ ಲೇಖಕ ವಿಘ್ನೇಶ್ವರ್ ಗುನಗ ಅವರ ಬಂಡಿ ಹಬ್ಬ ಕೃತಿ ಗಮನಾರ್ಹ ಸಾಧನೆ ಎಂದು ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಹಿಚ್ಕಡ ಅಭಿಪ್ರಾಯಪಟ್ಟರು. ಅವರು ಅಂಕೋಲಾದ ಭೂಮ್ತಾಯಿ ಶ್ರೀ ಶಾಂತಾದುರ್ಗ ದೇವಸ್ಥಾನದಲ್ಲಿ ಭಾನುವಾರ ನಡೆದ ಪುಸ್ತಕ ಲೋಕಾರ್ಪಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಂಡಿ ಹಬ್ಬದ ಆಚರಣೆಗೆ ಮೆಸಪಟೋಮಿಯಾ, ಈಜಿಪ್ಟ್, ಗ್ರೀಕ್, ರೋಮನ್ ಹಾಗೂ ಸಿಂಧೂ ನಾಗರಿಕತೆಗಳ ಸಂಸ್ಕೃತಿಯೊಂದಿಗೆ ಹೊಂದಾಣಿಕೆ ಇರುವುದನ್ನು ಕೃತಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಬಂಡಿ ಹಬ್ಬವು ಕೇವಲ ಕರಾವಳಿ ಪ್ರದೇಶಕ್ಕೆ ಸೀಮಿತವಾದ ಉತ್ಸವವಲ್ಲ, ಅದು ಜಗತ್ತಿನ ಪುರಾತನ ಸಂಸ್ಕೃತಿಗಳೊಂದಿಗಿನ ನಂಟನ್ನು ಹೊಂದಿರುವ ಪರಂಪರೆ ಎಂಬುದಾಗಿ ತಿಳಿಸಿದರು. ಇಂತಹ ಶ್ರೀಮಂತ ಸಂಸ್ಕೃತಿ ಇಂದಿಗೂ ಉಳಿದುಕೊಂಡಿರುವುದು ಹೆಮ್ಮೆ ಪಡುವ ಸಂಗತಿಯಾಗಿದೆ ಎಂದರು. ಪುಸ್ತಕ ಲೋಕಾರ್ಪಣೆ ನೆರವೇರಿಸಿ ಮಾತನಾಡಿದ ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, ಜನರಲ್ಲಿ ದೇವರ ಕಲ್ಪನೆ ಉದ್ಭವಿಸಿದ ಆರಂಭಿಕ ಹಂತಗಳಿಂದಲೇ ಗ್ರಾಮ ದೇವತೆಗಳ ಆರಾಧನೆ ನಡೆದು ಬಂದಿರುವುದನ್ನು ಈ ಕೃತಿ ತರ್ಕಬದ್ಧವಾಗಿ ವಿವರಿಸುತ್ತದೆ. ಮಾಂತ್ರಿಕ ಅಂಶಗಳನ್ನು ಮೀರಿ ತಾಂತ್ರಿಕ ಹಾಗೂ ಆಚರಣಾತ್ಮಕ ಪದ್ಧತಿಗಳು ಸಮಾಜದಲ್ಲಿ ಹೇಗೆ ರೂಪುಗೊಂಡಿವೆ ಎಂಬುದನ್ನು ಲೇಖಕರು ಸೂಕ್ಷ್ಮವಾಗಿ ವಿಶ್ಲೇಷಿಸಿದ್ದಾರೆ. ಇಂದಿಗೂ ಆ ಆಚರಣೆಗಳ ಅವಶೇಷಗಳು ಜೀವಂತವಾಗಿರುವುದು ಗಮನಾರ್ಹ ಎಂದರು. ಪ್ರಾಚೀನ ಜಾತ್ರೆಗಳ ಪರಂಪರೆ, ವಿಧಾನಗಳು ಹಾಗೂ ಅವುಗಳ ಐತಿಹಾಸಿಕ ಹಿನ್ನೆಲೆಯನ್ನು ವಿಘ್ನೇಶ್ವರ್ ಗುನಗ ಅವರು ಅಧ್ಯಯನ ಮತ್ತು ದಾಖಲೆಗಳ ಆಧಾರದಲ್ಲಿ ಸಮಗ್ರವಾಗಿ ದಾಖಲಿಸಿರುವುದು ಈ ಕೃತಿಗೆ ವಿಶೇಷ ಮೌಲ್ಯ ನೀಡುತ್ತದೆ ಎಂದರು. ಶ್ರೀ ಶಾಂತಾದುರ್ಗ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸುಭಾಷ್ ನಾರ್ವೇಕರ್ ಮಾತನಾಡಿ, ಬಂಡಿ ಹಬ್ಬದ ಪುಸ್ತಕವು ಮಣ್ಣಿನ ಮೂಲ ಅಸ್ತಿತ್ವ ಮತ್ತು ಸಂಸ್ಕೃತಿಯನ್ನು ದಾಖಲಿಸುವ ಮಹತ್ವದ ದಸ್ತಾವೇಜು ಎಂದರು. ಹುಬ್ಬಳ್ಳಿ ಆವೃತ್ತಿಯ ಹೊಸದಿಗಂತ ಮುಖ್ಯಸ್ಥ ವಿಠಲ್ ದಾಸ್ ಕಾಮತ್ ಮಾತನಾಡಿ, ನಿಸರ್ಗ ಹಾಗೂ ಪೂರ್ವಜರ ಆರಾಧನೆಗೆ ಆಧಾರವಾದ ಗ್ರಾಮ ದೇವತೆಗಳ ಜಾತ್ರೆಯೇ ಬಂಡಿ ಹಬ್ಬವಾಗಿದ್ದು, ಈ ವಿಶೇಷವನ್ನು ಕೃತಿ ಪರಿಣಾಮಕಾರಿಯಾಗಿ ಒತ್ತಿ ಹೇಳುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕೃತಿ ಪರಿಚಯ ವಿಮರ್ಶಕ ಪ್ರೊಫೆಸರ್ ಶ್ರೀಧರ್ ನಾಯಕ್ ಮನಃಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಆಯಾಮಗಳಲ್ಲಿ ಆಳವಾದ ಅಧ್ಯಯನದೊಂದಿಗೆ ವಿಶ್ಲೇಷಿಸಲ್ಪಟ್ಟಿರುವ ಸಮಗ್ರ ಕೃತಿ ಇದಾಗಿದೆ ಎಂದರು. ಕೃತಿಕಾರ ವಿಘ್ನೇಶ್ವರ್ ಗುನಗ ಅವರು ಮಾತನಾಡಿ, ಬಂಡಿ ಹಬ್ಬದಂತೆಯೇ ಇರುವ ಉತ್ಸವಗಳು ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ನಾಗರಿಕತೆಗಳಲ್ಲಿ ನಡೆದಿರುವುದಕ್ಕೆ ಸಾಕ್ಷ್ಯಗಳು ದೊರೆಯುತ್ತವೆ. ಕರಾವಳಿಯಲ್ಲಿ ಈ ಹಬ್ಬದ ಪರಂಪರೆ ಇಂದಿಗೂ ಜೀವಂತವಾಗಿರುವುದು ಅದರ ಐತಿಹಾಸಿಕ ಮಹತ್ವವನ್ನು ಸಾರುತ್ತದೆ ಎಂದರು. ವಕೀಲರಾದ ನಾಗಾನಂದ ಬಂಟ ಪ್ರಾರ್ಥಿಸಿದರು. ಕೈಗಾ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಗುನಗ ಸ್ವಾಗತಿಸಿದರು. ಶಿಕ್ಷಕ ರಾಜೇಶ್ ನಾಯಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಹಾಗೂ ಮಹಾಂತೇಶ್ ಶ್ರೀವಡಿ ವಂದಿಸಿದರು. ಒಂದು ಅದ್ಭುತ ಕೃತಿಯನ್ನು ನಮ್ಮ ವಿಘ್ನೇಶ್ವರ್ ಗುನಗ ರಚಿಸಿದ್ದಾರೆ. ಪ್ರತಿಯೊಬ್ಬರು ಒಲಿಬೇಕಾದ ಬಂಡಿ ಹಬ್ಬ. ಸಾಮಾನ್ಯ ಪರಂಪರೆಯಿಂದ ನಾವು ಬಂಡಿ ಹಬ್ಬ ಆಚರಿಸಿ 12 ದಿವಸಕ್ಕೆ ಕುರಿಕೋಳಿ ಮಾಂಸದ ಮೃಷ್ಟಾನ್ನ ಭೋಜನವನ್ನು ಅದರಲ್ಲೇ ಗತಿಸಿದ್ದೇವೆ. ಆದರೆ ಪಾರಂಪರಿಕವಾದ, ಐತಿಹಾಸಿಕವಾದ, ಮನೋವೈಜ್ಞಾನಿಕವಾದ, ಸಾಮಾಜಿಕ ಹಿನ್ನೆಲೆ ಇರತಕ್ಕಂಥ ಈ ಹಬ್ಬದ ಕುರಿತಾದ ವಿಶ್ಲೇಷಣೆಗಳನ್ನು ನಾವು ಯಾರು ಯೋಚನೆ ಮಾಡಿಲ್ಲ. ಅದರಲ್ಲಿ ನನಗೆ ಬರುತ್ತಂತಹ ಈ ಅದ್ಭುತವಾದ ವಿಚಾರಗಳೇನಿದೆಯಲ್ಲ, ಅಥವಾ ಇವರು ಆ ಬಂಡಿ ಹಬ್ಬದ ಕುರಿತಾಗಿ ಸಂಗ್ರಹಿಸಿದಂಥ ವಸ್ತುಗಳೇನಿದೆಯಲ್ಲ ಅಥವಾ ದಾಖಲಾತಿಗಳೇನಿದೆಯಲ್ಲ, ಅದನ್ನು ತಾವು ಬರೀತಾ ಇರುವಂತಹ ಬಂಡಿ ಹಬ್ಬಕ್ಕೆ ಒದಗಿಸಬೇಕಾದಂತಹ ಈ ಸಾಕ್ಷ್ಯಗಳೇನಿದೆಯಲ್ಲ, ಇಡೀ ಜಗತ್ತನ್ನು ಅದನ್ನು ಸುತ್ತುವರೆದಿದ್ರು. ನನಗೆ ಅದ್ಭುತ ಅಂತ ಅನಿಸ್ಬಿಡ್ತು. ನನಗೆ ಈ ಬಂಡಿ ಹಬ್ಬ ಎಲ್ಲೇ ಮೆಸಪಟೋಮಿಯಾ ತನಕೂ ಈ ಬಂಡಿ ಹಬ್ಬದ ಒಂದು ಕುರುಹುಗಳನ್ನು ಕಂಡವಾಗ ಈ ಮನುಷ್ಯ ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು, ಆವಾಗ ನನಗೆ ಈ ಮನುಷ್ಯನ ಮುಂದೆ ನಾನೇ ಸಣ್ಣವನಾಗ್ಬಿಟ್ಟೆ, ಎಷ್ಟು ಓದ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಏನು ಮಾಡ್ತೇವೆ, ಈ ಪತ್ರಿಕೋದ್ಯಮ ನೋಡು, ಇವರು ನನ್ನನ್ನು ಒಂದು ಓದ್ಕೊಂಡವರು ಮತ್ತು ಒಂದು ಪತ್ರಿಕೋದ್ಯಮದ ಒಂದು ಯಶಸ್ವಿ ಪತ್ರಕರ್ತರೆಂಬುವ ಆ ಒಂದು ಜವಾಬ್ದಾರಿಯಲ್ಲಿ, ಆ ಒಂದು ನಂಬಿಕೆಯಲ್ಲಿ ನನಗೆ ಕೊಟ್ಟಂಥ ಸನ್ನಿವೇಶದಲ್ಲಿ ಒಬ್ಬ ಲೇಖಕರ ಮುಂದೆ ಸಣ್ಣವನಾಗುವಂತಹ ಒಂದು ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿದರು. ಸೊ ಈ ಬಂಡಿ ಹಬ್ಬದ ಕುರಿತಾದ ವಿವರಗಳನ್ನು ನಾನು ಓದ್ತೇನೆ ಒಂದೊಂದು ಸಲ ಇವ್ರ ಜೊತೆಗೆ ಚರ್ಚೆ ಮಾಡಿದವಾಗ ನಾನೇ ಹೊಸದಾದ ಮನುಷ್ಯನಾಗಿ ರೂಪುಗೊಳ್ತಾ ಇದ್ದೆ. ಯಾಕಂದರೆ ಅವರಲ್ಲಿರುವ ವಿಚಾರ ಮತ್ತು ನಾನು ಹೇಳದೇ ಇರುವಂಥ ವಿಚಾರಗಳು, ಅದರಲ್ಲಿ ತಾಕಲಾಟಗಳು, ನಮ್ಮಿಬ್ಬರ ಮಧ್ಯೆ ಒಂದು ರೀತಿಯ ಘರ್ಷಣೆಗಳನ್ನು, ಒಂದು ರೀತಿಯ ವೈಚಾರಿಕತೆಯನ್ನು, ಒಂದು ರೀತಿಯ ಒಬ್ಬರಿಗೊಬ್ಬರಿಗೆ ಒಪ್ಪಿಸುವಂಥ ನಮ್ಮಲ್ಲಿರುವ ಸಂಭಾಷಣೆಯನ್ನು ವಿನಿಮಯ ಮಾಡಿಕೊಳ್ಳುವಂಥ ಹಂತಕ್ಕೆ ನಾವು ಒಂದೊಂದು ಸಲ ಬಂದಂಥ ಸಂದರ್ಭಗಳು. ಇವತ್ತಿನ ಈ ಇದರಲ್ಲಿ ನಿಮಗೆ ಆಶ್ಚರ್ಯ ಅನಿಸ್ಬೋದು. ನಾನು ಕೆಲವೊಂದು ವರ್ಡ್ಗಳನ್ನು ವೈಜ್ಞಾನಿಕತೆ ಸೋತವಾಗ ಮನುಷ್ಯ ಸೃಷ್ಟಿಗಳು ಸಂಪ್ರದಾಯವಾಗುತ್ತವೆ. ಇದು ನನಗೆ ಗೊತ್ತಿಲ್ಲ. ಇದು ಈ ಮನುಷ್ಯನ ಓದುವಿಕೆಯಿಂದ ಬಂದಿರುವುದು. ನಮ್ಮದೇನೇ ಇಲ್ಲಿ ಕೇಳಿದ್ರೆ, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.